ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಿಮಗೆ ಲಾಸ್ಟ್ ವ್ಲಾಗಲ್ಲಿ ನನ್ನ ಹೇಗೆ ಒಂದು ಸರ್ಪ್ರೈಸ್ ಸೆಂಡ್ ಆಫ್ ಪಾರ್ಟಿನ ಕೊಟ್ಟಿದ್ರು, ಹಾಗೆ ಎಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದರು, ಹೇಗೆಲ್ಲ ಆಗಿತ್ತು, ನಾನು ಎಷ್ಟು ಎಮೋಷ್ನಲ್ ಆಗಿದ್ದೆ, ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಜನ ನನಗೆ ಒಳ್ಳೆ ವಿಶ್ ಮಾಡಿದ್ದೀರಿ. ಅದಕ್ಕೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಯಾರಾದರೂ ಆ ವ್ಲಾಗ್ನ ನೋಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಬಿಕಾಸ್ ಅಷ್ಟು ಒಂದು ಒಳ್ಳೆ ಮೊಮೆಂಟ್ಸ್ಗಳನ್ನು ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಆ್ಯಂಡ್ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಚರಿನ ನಾನು ಇಂಡಿಯಾದಲ್ಲಿ ಬಿಟ್ಟು ಬರುವಂತಹ ಒಂದು ಕ್ಷಣ ಅದು. ಸೊ ಅದನ್ನೆಲ್ಲ ನಾನು ಪ್ರತಿಯೊಂದು ಕ್ಷಣನೂ ನಿಮ್ಮ ಜೊತೆ ಆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ಲಾಸ್ಟ್ ವ್ಲಾಗಲ್ಲಿ. ಸೊ ಯಾರಾದರೂ ನೀವು ನೋಡಿಲ್ಲ ಅಂತಂದರೆ ಹೋಗಿ ಆ ವಿಡಿಯೋನ ನೋಡಿ. ಆ್ಯಂಡ್ ಇಲ್ಲಿ ಅದೇ ನನ್ನ ತಮ್ಮ ಈ ನನ್ನ ಒಂದು ಸರ್ಪ್ರೈಸ್ ಸೆಂಡ್ ಆಫ್ ಪಾರ್ಟಿನ ಅರೇಂಜ್ ಮಾಡಿ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹ್ಯೂಸ್ಟನ್ ಏರ್ಪೋರ್ಟ್ ಅಲ್ಲಿ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್. ಈ ಥರ ಎಲ್ಲರ ಹತ್ರನೂ ನನಗೆ ಒಂದು ವಿಶ್ನ ಮಾಡಿಸಿ ಅದನ್ನು ವಿಟಿ ಮಾಡಿ ಅದು ಸ್ಕ್ರೀನ್ ಮೇಲೆ ಹಾಕಿ ಕೇಕ್ ಕಟ್ ಮಾಡಿಸಿ, ಓ ಮೈ ಗಾಡ್, ಇಟ್ ವಾಸ್ ಅ ಬಂಡಲ್ ಆಫ್ ಫನ್, ಹಾಗೆ ಎಮೋಷ್ನಲ್ ಎಲ್ಲದೂ ಇತ್ತು. ಆ್ಯಂಡ್ ಚೆರಿಗೆ ಮತ್ತು ನನಗೆ ಮತ್ತು ಚೆರಿಗೆ ಅಂತಲೇ ಸ್ಪೆಷಲ್ ಒಂದು ವಿಡಿಯೋನ ಮಾಡಿಬಿಟ್ಟು ನನ್ನ ಮತ್ತು ಚೆರಿ ಬಾಂಡಿಂಗ್ನ ಒಂದು ವಿಡಿಯೋ ವಿಟಿ ಮಾಡಿದ್ರೆ ಹೇಗಿರುತ್ತಲ್ವ, ಸೊ ಆ ಥರ ಒಂದು ಕಾರ್ಟೂನಿಸ್ಟಿಕ್ ಆಗಿ ಮಾಡಿ ವಿಡಿಯೋದಲ್ಲಿ ಕೊಲಾಜ್ ಮಾಡಿಬಿಟ್ಟು, ಹಾಗೆ ಇನ್ನೂ ತುಂಬ ಇತ್ತು ಆ ವಿಡಿಯೋದಲ್ಲಿ, ಬಟ್ ನಾನು ಸ್ವಲ್ಪ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಎಲ್ಲನೂ ನೋಡೋಕ್ಕೆ ಐ ಡೋಂಟ್ ನೋ ನಿಮಗೆ ಆ ಥರ ಪೇಷನ್ಸ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಒಂದು ಚಿಕ್ಕದಾಗಿ ನಾನು ನಿಮ್ಮ ಜೊತೆ ಎಲ್ಲರ ಜೊತೆನೂ ಶೇರ್ ಮಾಡ್ಕೊಂಡಿದ್ದೀನಿ. ಆ ಎಲ್ಲ ವಿಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನು ಆಮೇಲೆ ಎಲ್ಲರೂ ನನಗೆ ವಿಶ್ ಮಾಡೋದನ್ನು ನಾನು ಅಲ್ಲಿ ಕುತ್ಕೊಂಡು ನೋಡಿ ಅದನ್ನು ಪ್ರತಿಯೊಂದು ಕ್ಷಣನ ನಾನು ಎಂಜಾಯ್ ಮಾಡಿ, ನನಗೆ ಅಲ್ಲಿಂದ ಬಿಟ್ಟು ಬರೋ ಮನಸ್ಸೇ ಇರಲಿಲ್ಲ. ನಿಜವಾಗ್ಲೂ ನನಗೆ ಅಲ್ಲಿಂದ ಎದ್ದು ಬರೋಕ್ಕೆ ಆಗ್ತಾ ಇರಲಿಲ್ಲ. ಬಿಕಾಸ್ ಅಷ್ಟು ಎಮೋಷ್ನಲ್ ಆಗಿದ್ದೆ ನಾನು. ಆಲ್ರೆಡಿ ತುಂಬಾ ಕಷ್ಟ ಆಗ್ತಾಯಿತ್ತು ನನಗೆ ಈ ವಿ ಟಿ ಎಲ್ಲ ನೋಡಿ. ಈ ಥರ ಒಂದು ಸೆಲೆಬ್ರೇಷನು, ಐ ಮೀನ್ ಸೆಲೆಬ್ರೇಷನ್ ಇನ್ ದ ಸೆನ್ಸ್ ಕಳಿಸ್ಕೊಡೋಕ್ಕೆ ಒಂದು ಪಾರ್ಟಿ ಅರೇಂಜ್ ಮಾಡಿರೋದನ್ನೆಲ್ಲ ನೋಡಿಬಿಟ್ಟು ನನಗೆ ಇನ್ನೂ ಕಷ್ಟ ಆಗ್ತಾಯಿತ್ತು ಬರೋದು. ಬಟ್ ಒಲ್ಲದ ಮನಸ್ಸಿನಿಂದ ನಾನು ಹೋಗಲೇಬೇಕಾಗಿತ್ತು. ನನ್ನ ಟೈಮ್ ಓಡ್ತಾ ಇತ್ತು. ಬಿಕಾಸ್ ನಾನು ಅಲ್ಲಿ 1 ಗಂಟೆ ಒಳಗಡೆ ಮುಟ್ಟಬೇಕಿತ್ತು. ರಾತ್ರಿ ಆಲ್ರೆಡಿ 8:30 ಆಗಿತ್ತು ನಾನು ದಾವಣಗೆರೆ ಬಿಡೋ ಅಷ್ಟರಲ್ಲಿ ರಾತ್ರಿ. ಸೊ ರಾತ್ರಿ ಒಂದು 8:30 ಅಷ್ಟರಲ್ಲಿ ಬಿಟ್ಟು ನಾವು ಹೊರಟ್ವಿ. ದಾರಿ ಮಧ್ಯದಲ್ಲೇ ಒಂದು ಸ್ವಲ್ಪ ಊಟ ಮಾಡಿ ನಮ್ಮಮ್ಮ ಅದರಲ್ಲೇ ನನಗೆ ಇಷ್ಟವಾಗಿದ್ದಂಥದ್ದನ್ನು ಪ್ಯಾಕ್ ಮಾಡಿದರು. ಸೊ ಅದನ್ನು ನಾವು ದಾರಿ ಮಧ್ಯದಲ್ಲೇ ತಿಂದು ಮತ್ತೆ ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸೊ ಬೆಂಗಳೂರು ಮುಟ್ಟೋ ಅಷ್ಟರಲ್ಲಿ 12:30 ಮಧ್ಯರಾತ್ರಿ ಟೈಮು. ನನ್ನ ತಮ್ಮ ಅದೇ ಲೇಟ್ ಆಗುತ್ತೆ, ಜರ್ನಿ ಲೇಟ್ ಆಗುತ್ತೆ ಅಂತಲೇ ನಾನು ಸ್ವಲ್ಪ ಹರಿ ಮಾಡ್ತಾ ಇದ್ದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅದೆಲ್ಲ ಮುಗಿಯೋಷ್ಟರಲ್ಲಿ 8:30 ಆಯಿತು. ಸೊ ನಾವು ಇಲ್ಲಿ ನೋಡ್ತಾ ಇರಬಹುದು ಟರ್ಮಿನಲ್ 2ಗೆ ಹೋಗ್ತಾ ಇದ್ದೀವಿ. ಟರ್ಮಿನಲ್ 2 ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಂಟರ್ನ್ಯಾಷನಲ್ ಡಿಪಾರ್ಚರ್, ಹಾಗೆ ಇಂಟರ್ನ್ಯಾಷನಲ್ ಅರೈವಲ್ ಅಲ್ಲಿಗೆ. ಸೊ ನಾನು ಅರೈವಲ್ನ ನೋಡಿದ್ದೆ ಲಾಸ್ಟ್ ಟೈಮ್ ಬಂದಾಗ. ಇದು ಬಂದು ಡಿಪಾರ್ಚರ್ಗೆ ಬೇರೆ ಕಡೆ ಹೋಗೋದು, ಅಂದರೆ ಕೆಳಗಡೆ ಅರೈವಲ್ ಇರುತ್ತೆ, ಮೇಲ್ಗಡೆ ಡಿಪಾರ್ಚರ್ ಇದೆ. ಸೊ ತುಂಬಾ ಚೆನ್ನಾಗಿದೆ, ಅಸ್ಥೆಟಿಕ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡೋಕ್ಕೆ ತುಂಬ ಲಕ್ಸುರಿಯಸ್ ಲ್ಯಾವಿಶ್ ಆಗಿದೆ. ನಮ್ಮ ಏರ್ಪೋರ್ಟ್, ನಮ್ಮ ಬೆಂಗಳೂರು ಏರ್ಪೋರ್ಟು ತುಂಬಾ ಚೆನ್ನಾಗಿದೆ. ಸೊ ಲಾಸ್ಟ್ ಒಂದು ಕ್ಲಿಪ್ಪಿಂಗ್ನ ಮಾಡ್ಕೊಳ್ತಾ ಇದ್ದೀನಿ ನಾನು, ನನ್ನ ತಮ್ಮ ಹಾಗೆ ನನ್ನ ಮೈದ್ನ. ಅವರು ನಾವು 3 ಜನ ಅಷ್ಟೇ ಕಾರಲ್ಲಿ ಹೋಗಿದ್ದು, ಬೇರೆಯವರೆಲ್ಲ ಮನೆಯಲ್ಲೇ ಉಳ್ಕೊಂಡ್ರು. ಬಿಕಾಸ್ ಅವ್ರು ಬಂದ್ರೂ ನಮಗೆ ಎಲ್ಲಿ ಒಳಗಡೆ ಎಲ್ಲೂ ಬಿಡೋದೇ ಇಲ್ಲ. ಜಸ್ಟ್
ಗೇಟ್ ತನಕ ಅಷ್ಟೇ ನಾ ಬಾಯಿ ಹೇಳೋಕ್ಕಾಗೋದು, ಅದಕ್ಕೆ ಅಷ್ಟು ದೂರ ಬರಬೇಕಾ ಬೇಡ ಅಂತ ಹೇಳ್ಬಿಟ್ಟು, ಅದರಲ್ಲೂ ಮಧ್ಯರಾತ್ರಿ ಅಲ್ವಾ ನಂದು ಫ್ಲೈಟ್ ಇರೋದು, 4 ಗಂಟೆ ಬೆಳಗಿನ ಜಾವ. ಸುಮ್ಮನೆ ಅವ್ರು ಅಷ್ಟರ ತನಕ ಏನು ಮಾಡ್ತಾರೆ ಅಲ್ಲಿ ಬಂದು ಅಂತ ಹೇಳ್ಬಿಟ್ಟು ನಾನು ಜಸ್ಟ್ ಮನೆಯಲ್ಲೇ ಬಾಯಿ ಹೇಳೋದು, ಅಲ್ಲಿ ಬಾಯಿ ಹೇಳೋದೆ ಮನೇಲಿ ಬಾಯಿ ಹೇಳ್ತೀವಿ. ಓಕೆ ಅಂತ ಹೇಳಿ ನಾನು ಮತ್ತು ನನ್ನ ತಮ್ಮ ಮತ್ತು ನನ್ನ ಮೈದ್ನವ್ರು ಬರ್ತೀನಿ ಅಂತಂದರು. ಸೊ ಹಾಗಾಗಿ ನಾವು 3 ಜನನೇ ಹೊರಟು ಬಂದ್ವಿ. ಸೊ ಇಲ್ಲಿ ನಾನು ಹೇಳಿದ್ನಲ್ಲ, ತಲುಪೋ ಅಷ್ಟರಲ್ಲಿ 12:15 ಮೇಲೆ ಆಗಿತ್ತು. ಸೊ 12:45 ನಾನು ಚೆಕ್ ಇನ್ ಮಾಡಿಕೊಂಡೆ. ಸೊ ನನಗೆ ಆನ್ಲೈನ್ ಚೆಕ್ ಇನ್ ಮಾಡಿಕೊಂಡು ನನ್ನ ಬ್ಯಾಗ್ಗಳನ್ನೆಲ್ಲ ನಾನು ಹಾಕ್ಬಿಟ್ಟು, ಹಾಗೆ ನಾನು ಸೆಕ್ಯೂರಿಟಿ ಚೆಕಿಂಗ್ ಕೂಡ ಆಯಿತು. ಸೊ ಒಳಗಡೆ ಬಂದರೆ ನೋಡಬಹುದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ತುಂಬಾ ಚೆನ್ನಾಗಿದೆ. ನಾನು ಅದನ್ನೆಲ್ಲ ವಿಡಿಯೋ ಮಾಡ್ಕೊಳ್ತಾ ಇದ್ದೆ, ಹಾಗೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ಎಂಜಾಯ್ ಮಾಡ್ತಾ ಇದ್ದೆ. ಬಿಕಾಸ್ ಟರ್ಮಿನಲ್ 2 ತುಂಬಾ ಚೆನ್ನಾಗಿದೆ. ಹಾಗೆ ನನ್ನ ಗೇಟ್ ಎಲ್ಲಿದೆ, ಯಾವ ಗೇಟು ಅಂತೆಲ್ಲ ನೋಡಿಕೊಂಡು ನಾನು ಆ ಗೇಟಿಗೆ ಹೋಗ್ತಾ ಇದ್ದೀನಿ. ನಾನು ಚೆಕ್ ಇನ್ ಮಾಡಿಕೊಂಡು ಸೆಕ್ಯೂರಿಟಿ ಪಾಸ್ ಆಗಿ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ 2 ಗಂಟೆ ಆಯಿತು ಅಂತ ಅಂದ್ಕೊಳ್ತೀನಿ. ಸ್ಟಿಲ್ ನನ್ನ ತಮ್ಮ ಅಲ್ಲೇ ಕಾಯ್ತಾ ಇದ್ದ. ಅಂದರೆ ನನಗೆಲ್ಲ ಪಾಸಾಗಿ ಗೇಟ್ ತನಕ ಹೋಗೋ ತನಕ ಇರ್ತೀನಿ ಅಂತ ಹೇಳಿದ್ದ. ಸೊ ಅವನಿಗೆ ಫೋನ್ ಮಾಡಿ ಹೇಳಿದೆ ನಾನು, ಎಲ್ಲ ಪಾಸಾಗಿ ಹೋಗಿದ್ದೀನಿ, ಇವಾಗ ಗೇಟ್ ಹತ್ರ ಹೋಗಿ ಕುತ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕಾಯಬೇಕಿತ್ತು. ಯಾಕಂತಂದರೆ ನಂದೊಂದು ಸ್ವಲ್ಪ ಒಂದು 1 hour 45 minutes ಮುಂಚೆ ನಮಗೆ ಕಾಲ್ ಮಾಡ್ತಾರೆ. ಅಂದರೆ ನಮ್ಮದು ಯಾವ ಗೇಟ್ ಯಾವ ಝೋನ್ ಇರುತ್ತೋ ಝೋನ್ ಪ್ರಕಾರ ನಮಗೆ ಕರಿತಾ ಹೋಗ್ತಾರೆ. ಸೊ ನಾನು ಅಲ್ಲಿ ವೇಟ್ ಮಾಡ್ತಾನೆ ಕೂತ್ಕೊಂಡಿದ್ದೆ. ಫಸ್ಟ್ ಎಲ್ಲ ಮಕ್ಕಳಿರೋರು ಮತ್ತು ಎಲ್ಡರ್ ಪೀಪಲ್ನ ಫಸ್ಟ್ ಎಲ್ಲ ಕಳಿಸ್ತಾ ಹೋದರು. ಸೊ ಇಲ್ಲಿ ನೋಡ್ತಾ ಇರ್ಬೋದು 4 ಗಂಟೆಗೆ ನಮಗೆ ದೋಹಾಗೆ ಫ್ಲೈಟ್ ಇರೋವಂಥದ್ದು, ಬ್ಯಾಂಗ್ಳೂರ್ ಟು ದೋಹಾ ಬೆಳಗ್ಗಿನ ಜಾವ 4 ಗಂಟೆಗಿದೆ ಅಂತ ಹೇಳ್ಬಿಟ್ಟು ನಮಗೆ ತೋರಿಸ್ತಾ ಇದ್ದಾರೆ. ಸೊ ಇಲ್ಲಿ ಆಲ್ರೆಡಿ ಫ್ಲೈಟ್ ಬಂದು ನಿಂತ್ಕೊಂಡಿದೆ, ನೋಡ್ತಾ ಇದ್ದೀನಿ, ನೀವು ನೋಡ್ತಾ ಇರಬಹುದು. ಸೊ ಇಲ್ಲಿ ಗೇಟಿಂದ ಈ ಥರ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ಲಗೇಜ್ ಇಳಿಸೋದಾಗಿರ್ಬೋದು, ಲಗೇಜ್ ಹಾಕುವಂಥದ್ದಾಗಿರ್ಬೋದು, ಹಾಗೆ ಫುಡ್ಡನ್ನ ಕೂಡ ಫ್ಲೈಟಲ್ಲಿ ತುಂಬಿಸೋವಂಥದ್ದು, ಪ್ರತಿಯೊಂದನ್ನು ನಾನು ಹಾಗೆ ಕುತ್ಕೊಂಡು ನೋಡ್ತಾ ಇದ್ದೆ. ಯಾವ ಥರ ಎಲ್ಲ ಕೆಲಸ ಮಾಡ್ತಾರೆ ಏರ್ಪೋರ್ಟ್ ಗ್ರೌಂಡಲ್ಲಿ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಝೋನ್ ಪ್ರಕಾರ ಹೇಳಿದ್ನಲ್ಲ ಆವಾಗಲೇ, ಝೋನ್ ಎ, ಝೋನ್ ಬಿ, ಝೋನ್ ಸಿ ಈ ಥರ ಇರುತ್ತೆ ಫ್ಲೈಟಲ್ಲಿ. ಸೊ ಹಿಂದ್ಗಡೆಯಿಂದ ಫಸ್ಟ್ ಬಿಡ್ತಾರೆ, ಲಾಸ್ಟ್ ಏನು ಝೋನ್ ಇರುತ್ತಲ್ಲ ಸೊ ಅಲ್ಲಿಂದ ಬಿಡ್ತಾರೆ. ಪ್ರಿಯಾರಿಟಿ ಇರುತ್ತೆ. ಸೊ ನನ್ನ ಹಸ್ಬೆಂಡ್ ನನ್ನ ಜೊತೆ ಇದ್ದಿದ್ರೆ ಅವ್ರದ್ದು ಪ್ಲಾಟಿನಮ್ ಕತಾರ್ ಕಾರ್ಡ್ ಇತ್ತು. ಸೊ ಅದೆಲ್ಲ ಇದ್ದರೆ ನಮಗೆ ಫಸ್ಟ್ ಪ್ರಿಯಾರಿಟಿ ಇರುತ್ತೆ, ನಾವು ಮುಂದೆ ಹೋಗ್ಬೋದು. ಆ್ಯಂಡ್ ನಾನು ಬಂದು ಕುತ್ಕೊಂಡೆ, ನಂದು ಝೋನ್ 4 ಇತ್ತು. ಸೊ ನಂದು ಸೀಟ್ ಬಂದ್ಬಿಟ್ಟು ವಿಂಡೋ ಸೀಟ್ ಇರಲಿಲ್ಲ, ಈ ಕಡೆ ಕೊನೆಗೆ ಸೀಟ್ ಇತ್ತು. ಸೊ ಅಲ್ಲಿ ಬಂದು ಕುತ್ಕೊಂಡೆ. ಬಟ್ ಏನು ಅಂತಂದರೆ ಫ್ಲೈಟು 4 ಗಂಟೆಗೆ ಟೇಕ್ ಆಫ್ ಆಗಬೇಕಿತ್ತಲ್ವಾ, ಬಟ್ ಟೇಕ್ ಆಫ್ ಆಗ್ತಾನೇ ಇಲ್ಲ. ಎಲ್ಲರೂ ವೇಟ್ ಮಾಡ್ತಾ ಇದ್ದೀವಿ. 4 ಗಂಟೆ ಆಯಿತು, 4:15 ಆಯಿತು, 4:45 ಆಯಿತು, ಸ್ಟಿಲ್ ಟೇಕ್ ಆಫ್ ಆಗಲಿಲ್ಲ. ಸೊ 4:50ಕ್ಕೆ ನಮ್ಮದು ಫ್ಲೈಟ್ ಆಲ್ಮೋಸ್ಟ್ 5 ಗಂಟೆ ಹತ್ತತ್ರಕ್ಕೆ ಟೇಕ್ ಆಫ್ ಆಯಿತು. ಯಾರಿಗೋ ಪ್ಯಾಸೆಂಜರ್ಗೆ ಎಮರ್ಜೆನ್ಸಿ ಹೆಲ್ತ್ ಇಶ್ಯೂ ಏನೋ ಆಗಿತ್ತಂತೆ. ಸೊ ಹಾಗಾಗಿ ಆ್ಯಂಬುಲೆನ್ಸ್ನ ಕರೆಸಿ ಅವ್ರನ್ನ ಆ್ಯಂಬುಲೆನ್ಸ್ಗೆ ಹಾಕ್ಬಿಟ್ಟು, ಹಾಗೆ ಅವರ ಲಗೇಜ್ನೆಲ್ಲ ಹುಡುಕಿ ತೆಗೆದು ಎಲ್ಲ ಮಾಡ್ತಾಯಿದ್ರು. ಸೊ ನನಗೆ ಅಲ್ಲಿ ಮೇಲ್ಗಡೆ ಕ್ಯಾಮ್ರಾ ಇರುತ್ತೆ, ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುತ್ತೆ, ಅಂದರೆ ಫ್ಲೈಟಲ್ಲಿರುವಂತಹ ಕ್ಯಾಮ್ರಾ, ರೇರ್ ಕ್ಯಾಮ್ರಾ, ಅದರೊಳಗೆ ನೋಡಿದೆ ನಾನು. ಹಾಗೆ ಫ್ಲೈಟ್ ಅಟೆಂಡೆನ್ಸ್ ಕೂಡ ಹೇಳಿದ್ರು. ಆ್ಯಂಡ್ ಅದು ಟೇಕ್ ಆಫ್ ಆಗಿ ಒಂದು ಸ್ವಲ್ಪ ಹೊತ್ತಿಗೆ ನಮಗೆ ಒಂದು ಮೀಲ್ ಬಂತು, ನೋಡ್ತಾ ಇರ್ಬೋದು. ಈ ಮೀಲಲ್ಲಿ ಏನಿದೆ ಅಂತಂದರೆ ಯೋಗರ್ಟ್, ಫ್ರೂಟ್, ಮತ್ತು ಈ ಕಡೆ ಏನಿದೆಲ್ಲ ಲೆಫ್ಟ್ ಸೈಡು ಅದು ಎಗ್, ಆಮೇಲೆ ಈ ಕಡೆ ಏನಿದೆಲ್ಲ ಅದು ಚಿಕನ್, ಮತ್ತು ಮ್ಯಾಂಗೋ ಜ್ಯೂಸ್ನ ತೊಗೊಂಡಿದ್ದೆ, ಹಾಗೆ ವಾಟರ್ ಕೊಟ್ಟಿದ್ರು. ಸೊ ಇಲ್ಲಿ ನೋಡ್ತಾ ಇರಬಹುದು 56 ಮಿನಿಟ್ಸ್ ಆಗಿದೆ ಟೈಮು. ದೋಹಾದಲ್ಲಿ ಟೈಮ್ ಎಷ್ಟಾಗಿದೆ, ನಾವು ಬಿಟ್ಟಿರೋಂತಹ ಬ್ಯಾಂಗ್ಳೂರಲ್ಲಿ ಟೈಮ್ ಎಷ್ಟಾಗಿದೆ ಅಂತ ಎಲ್ಲ ನಮಗೆ ತೋರಿಸ್ತಾ ಇದೆ. ಹಾಗೆ ಬ್ಯಾಂಗ್ಳೂರ್ ಜಸ್ಟ್ ಬಿಟ್ಟಿದೆ, 52 ಮಿನಿಟ್ಸ್ ಆಗಿದೆ. ಸೊ ಎಷ್ಟೊತ್ತಿಗೆ ರೀಚ್ ಆಗುತ್ತೆ ನಮಗೆ ದೋಹಾ ಆ ಥರದ್ದೆಲ್ಲ ತೋರಿಸ್ತಾ ಇತ್ತು, ಇನ್ನು ಎಷ್ಟು ಅವರ್ ಇದೆ ರೀಚ್ ಆಗೋಕ್ಕೆ ಅಂತ. ಸೊ 4.5 hour ಬೇಕಾಗತ್ತೆ ನಾವು ದೋಹಾನ ರೀಚ್ ಆಗೋಕ್ಕೆ. ಸೊ ಸ್ವಲ್ಪ ನಾನು ಓಡಾಡುವಂಥದ್ದು ಅದೆಲ್ಲ ಮಾಡಿದೆ. ಆಲ್ಮೋಸ್ಟ್ ನಾವು ಕತಾರ್ ರೀಚ್ ಆಗ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಜರ್ನಿ ವಾಸ್ ಓಕೆ ಅಂತ ಇತ್ತು, ಯಾಕಂತಂದರೆ ಒಬ್ಬಳೇ ಅಲ್ವಾ ಟ್ರಾವೆಲ್ ಮಾಡ್ತಾ ಇರೋದು. ಸೊ ಕಂಪನಿಗೆ ಯಾರೂ ಇರಲಿಲ್ಲ, ಐ ವಾಸ್ ಜಸ್ಟ್ ವಾಚಿಂಗ್
ನಾನು ಸ್ಕ್ರೀನ್ ಏನೋ ನೋಡ್ತಾ ಇದ್ದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಹೇಳಿದ್ನಲ್ಲ ಕ್ಯಾಮ್ರಾ ಇರುತ್ತೆ ಫ್ಲೈಟ್ ಮೇಲೆ ಅಂತ ಹೇಳ್ಬಿಟ್ಟು. ಸೊ ಎಸ್, ನಾವಿವಾಗ ದೋಹಾ ಏರ್ಪೋರ್ಟ್ನ ನಾವು ಲ್ಯಾಂಡ್ ಆಗ್ತಾ ಇದ್ದೀವಿ. ಸೊ ನೋಡ್ತಾ ಇರ್ಬೋದು, ಬಿಕಾಸ್ ನಾನು ವಿಂಡೋದಿಂದ ತೆಗಿಯೋಕ್ಕೆ ನನ್ನ ಹತ್ರ ವಿಂಡೋ ಇರಲಿಲ್ಲಲ್ಲ, ವಿಂಡೋ ಪಕ್ಕ ಕೂತಿರ್ಲಿಲ್ವಲ್ಲ, ಹಾಗಾಗಿ ನಾನು ಈ ಥರ ಕ್ಯಾಮ್ರಾದಲ್ಲಿ ನಾನು ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಜಸ್ಟ್ ನಾವು ಲ್ಯಾಂಡ್ ಆಗ್ತಾ ಇರುವಂಥ ಒಂದು ವಿಡಿಯೋನ ನೀವು ಫ್ಲೈಟ್ ಒಂದು ಕ್ಯಾಮ್ರಾದಲ್ಲಿ ಮೇಲ್ಗಡೆ ಇರುವಂತಹ ಕ್ಯಾಮ್ರಾದಿಂದ ನೀವು ನೋಡ್ತಾ ಇದ್ದೀರಿ ಯಾವ ಥರ ಒಂದು ಫ್ಲೈಟ್ ಲ್ಯಾಂಡ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು ಎಷ್ಟು ಶೇಕಿ ಆಗ್ತಾ ಇದೆ, ಸಖತ್ತು ಅಲ್ಲಾಡ್ತಾ ಇತ್ತು ಫ್ಲೈಟು. ಯೂಶಲಿ ಆ ಥರ ಶೇಕ್ ಆಗಲ್ಲ, ಅಷ್ಟೊಂದಾಗಲ್ಲ, ಬಟ್ ಓಕೆ. ಆ್ಯಂಡ್ ನಾನು ದೋಹಾದಲ್ಲಿ ನನಗೆ ಹೇಗಾಗಿತ್ತು ಅಂತಂದರೆ 1 ನಿಮಿಷನೂ ವೇಸ್ಟ್ ಮಾಡೋಂಗೆ ಇರಲಿಲ್ಲ. ಬಿಕಾಸ್ ಫ್ಲೈಟ್ ನನಗೆ ತುಂಬಾ ಲೇಟಾಗಿ ರೀಚ್ ಆದ ಕಾರಣ ನನಗೆ ನೆಕ್ಸ್ಟ್ ಫ್ಲೈಟು ಐ ಡೋಂಟ್ ನೋ ನನಗೆ ಸಿಗುತ್ತೋ ಇಲ್ವೋ ಅನ್ನೋಷ್ಟು ಭಯ ಆಗಿತ್ತು. ನನಗೆ ತುಂಬಾ ದೂರ ಹೋಗಬೇಕಿತ್ತು, ತುಂಬ ದೂರ ರೀಚ್ ಆಗಬೇಕಿತ್ತು. ಫ್ಲೈಟು ಲೇಟ್ ಆಯಿತು. ಸೊ ನನಗೆ ಟೈಮ್ ಇಲ್ಲ, ಜಸ್ಟ್ ವಿತಿನ್ 1 ಅವರ್ ಒಳಗಡೆ ನಾನು ಅಲ್ಲಿರಬೇಕು. ಸೊ ಸೆಕ್ಯೂರಿಟಿ ಮುಗಿಸ್ಕೊಂಡು ಗೇಟ್ ಕಡೆ ಹೋಗ್ತಾ ಇದ್ದೀನಿ. ಗೇಟ್ ಇ ಅಂತ ಇದೆ, ಸೊ ಅದನ್ನ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಲಿಟ್ರಲಿ ನನಗೆ 45 ಮಿನಿಟ್ಸ್ ಟೈಮ್ ಇತ್ತು. ನನ್ನ ಫ್ಲೈಟು ಇಲ್ಲಿ ದೋಹಾಗೆ ಏನು ಬಂತಲ್ಲ, ಅವಾಗ ಆಲ್ರೆಡಿ ನನ್ನ ನೆಕ್ಸ್ಟ್ ಫ್ಲೈಟಿನ ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ. ಜಸ್ಟ್ ಇಮ್ಯಾಜಿನ್ ಎಷ್ಟು ಫಾಸ್ಟಾಗಿ ನಾನು ಓಡಬೇಕಿತ್ತು ಅಂತಂದರೆ. ನನಗೆ ವಾಶ್ರೂಮ್ಗೆ ಹೋಗೋ ಅಷ್ಟು ಟೈಮ್ ಇರಲಿಲ್ಲ, ಬಿಕಾಸ್ ಅಷ್ಟು ಬೇಗ ನಾನು ಹೋಗ್ತಾ ಇದ್ದೀನಿ. ಹಾಗೆ ನನಗೆ ಏನು ಏರ್ಪೋರ್ಟ್ನ ನಾನು ಅಟ್ಲೀಸ್ಟ್ ಒಂದು ಸ್ವಲ್ಪ ಹೊತ್ತು ಅದನ್ನು ಎಂಜಾಯ್ ಮಾಡೋಣ, ನೋಡೋಣ ಅನ್ನೋದಕ್ಕೂ ನನಗೆ ಟೈಮ್ ಇರಲಿಲ್ಲ. ನಾನು ಗೇಟ್ ಈ ಕಡೆ ಹೋಗಬೇಕಿತ್ತು. ಗೇಟ್ ಈಗೆ ಹೋಗೋಕ್ಕೆ ನಾನು ಏರ್ಪೋರ್ಟಲ್ಲಿ ಇರುವಂತಹ ಒಂದು ಟ್ರೈನ್ ಫೆಸಿಲಿಟಿನ ಆಪ್ಟ್ ಮಾಡ್ಕೋಬೇಕು. ಸೊ ಆ ಟ್ರೈನಲ್ಲಿ ಹೋಗಿ ಮತ್ತೆ ಓಡ್ಕೊಂಡು ಹೋಗಿ, ಸೊ ಹೋಗ್ತಾನೇ ಇದ್ದೀನಿ. ನನಗೆ ಈ ಗೇಟ್ ಸಿಗ್ತಾನೆ ಇಲ್ಲ. ಫೈನಲಿ ನನಗೆ ಈ ಅಂತ ಕಾಣಿಸ್ತು, ಬಟ್ ಹೋದರೆ ಇನ್ನೂ ದೂರ ಹೋಗಬೇಕು ಅಂತ ಹೇಳಿದ್ರು. ನನಗಂತೂ ಸುಸ್ತಾಗೋಯ್ತು ಸೀರಿಯಸ್ಲಿ. ನಾನು ಚರಿ ಇದ್ದಿದ್ರೆ ಹೇಗೆ ನಾನು ಮ್ಯಾನೇಜ್ ಮಾಡ್ತೀನೋ ಗೊತ್ತಿಲ್ಲ. ಬಿಕಾಸ್ ಫಸ್ಟ್ ಆಫ್ ಆಲು ಫ್ಲೈಟ್ ಡಿಲೇ ಆಗಿದೆ. ಅದರಲ್ಲಿ ನನಗೆ ಟೈಮ್ ಇದ್ದಿದ್ದ 45 ಮಿನಿಟ್ಸ್. ಹಾಗೆ ಗೇಟ್ ತುಂಬಾ ದೂರ ಇದ್ದ ಕಾರಣ ಉಸಿರು ಕಟ್ಕೊಂಡು ನೋಡಿದ್ದೀನಿ. ಹಾಗೆಯೇ ಸೆಕ್ಯೂರಿಟಿ ಚೆಕಿಂಗು 2 ಸತಿ ಇದೆ. ಯೂಶಲಿ ನಾವು US ಬರಬೇಕಾದ್ರೆ ಸೆಕ್ಯೂರಿಟಿ ಚೆಕಿಂಗ್ 2 ಸತಿ ಮಾಡ್ತಾರೆ. ಗೇಟ್ ಹತ್ರ 1 ಸತಿ, ಹಾಗೆ ನಾವು ಫ್ಲೈಟ್ ಏನು ಇಳಿತೀವಲ್ಲ ಅಲ್ಲಿ 1 ಸತಿ. ಸೊ ಇಷ್ಟೆಲ್ಲ ಮಾಡ್ಕೊಂಬರೋ ಅಷ್ಟರಲ್ಲಿ ತುಂಬಾ ಸುಸ್ತಾಯಿತು. ಹಾಗೆ ನನ್ನ ಹಸ್ಬೆಂಡು ನನಗೆ ವಿಂಡೋ ಸೀಟ್ನ ಬುಕ್ ಮಾಡಿದರು ಇಲ್ಲಿ. ಹಾಗೆ ಇನ್ನೊಂದು ವಿಷಯ ಏನು ಗೊತ್ತಾ ನಿಮಗೆ, ನಾನೇ ಲಾಸ್ಟ್ ಬೋರ್ಡಿಂಗ್ ಆಗಿದ್ದಂತಹ ಪ್ಯಾಸೆಂಜರ್. ತುಂಬ ಇನ್ನೊಂದು 2-3 ನಿಮಿಷ ಲೇಟ್ ಆಗಿದ್ರೆ ಅಥವಾ ಒಂದು 5 ಮಿನಿಟ್ಸ್ ಲೇಟ್ ಆಗಿದ್ರೆ ಪ್ರಾಬಬಲಿ ನನಗೆ ಆ ಫ್ಲೈಟ್ ಸಿಗ್ತಾ ಇರಲಿಲ್ಲ. ಸೊ ಅಷ್ಟು ಬೇಗ ಓಡ್ಕೊಂಬಂದಿದ್ದೀನಿ, ಫುಲ್ ಬೆವ್ತೋಗಿದ್ದೆ ನಾನು. ಸೊ ಕುತ್ಕೊಂಡು ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡೋ ಅಷ್ಟರಲ್ಲಿ ನನಗೆ ಸಾಕನ್ನಿಸ್ತು. ಟೇಕ್ ಆಫ್ ಆಗಿ ಒಂದು 30 to 45 ಮಿನಿಟ್ಸ್ ಅಷ್ಟರಲ್ಲಿ ನಮಗೆ ಒಂದು ಮೀಲ್ ಬಂತು. ಸೊ ನೋಡ್ತಾ ಇರ್ಬೋದು, ಕಾಂತಾರ ಫಿಲಮ್ ನೋಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ಸೊ ಮೀಲ್ ಬಂದ್ಬಿಟ್ಟು ಏನೇನಿದೆ ಅಂತಂದರೆ ಅದೇ ಯೋಗರ್ಟ್ ಮತ್ತು ಫ್ರೂಟ್ಸ್ ಇದೆ ಮತ್ತು ಬ್ರೆಡ್ ಇದೆ. ಹಾಗೆ ಇದು ಬಂದು ಚಿಕನ್ ಮತ್ತು ಏನೋ ಮರ್ತೋಯ್ತೆ ನನಗೆ. ತುಂಬಾ ಚೆನ್ನಾಗಿತ್ತು ಊಟ. ಅದಾದಮೇಲೆ ನಾನು ಮತ್ತೆ ಬೇರೆ ಫಿಲ್ಮ್ನ ನೋಡ್ತಾ ಇದ್ದೀನಿ. ಅಂದರೆ ಕಿಡ್ಸ್ ಮೂವೀಸಲ್ಲಿ ನನಗೆ ತುಂಬ ಅಟ್ರಾಕ್ಟೆಡ್ ಅನಿಸಿದ್ದು ಇದು ಲಯನ್ನಿಂದು. ಈ ಹೆಸರು ಅಂದರೆ ನೇಮ್ ಬಂದ್ಬಿಟ್ಟು ದ ಲಯನ್ ಕಿಂಗ್ ಮುಫಾಸಾ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ಮೂವಿ. ಚರಿ ಇದ್ದಿದ್ರೆ ಪ್ರಾಬಬಲಿ ಅವಳು ನಾನು ಇಬ್ಬರು ಕುತ್ಕೊಂಡು ನೋಡ್ತಾ ಇದ್ವಿ. ಹಾಗೆ ಮಧ್ಯೆ ನಮಗೆ ಜ್ಯೂಸ್ ಅಂದರೆ ಹೈಡ್ರೇಟ್ ಆಗಿರೋಕ್ಕೆ ಜ್ಯೂಸ್ನ ಕೇಳ್ಕೊಂಡು ಬರ್ತಾಯಿದ್ರು. ಸೊ ನಾನು ನೆಕ್ಸ್ಟ್ ಆ್ಯಪಲ್ ಜ್ಯೂಸ್ನೇ ತೊಗೊಂಡಿದ್ದೆ. ಆ ಮೂವಿ ನೋಡ್ತಾ ನನಗೆ ತುಂಬಾ ಅಳು ಬಂತು, ಬಿಕಾಸ್ ಒಂಥರ ಹಾರ್ಟ್ ಟಚಿಂಗ್ ಇತ್ತು ಮೂವಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಮತ್ತೆ ಒಂದು ರ್ಯಾಪ್ ಸ್ನ್ಯಾಕ್ ಥರ ತಂದುಕೊಟ್ರು. ಇದು ಬಂದು ಚಿಕನ್ ಸಮಥಿಂಗ್ ರ್ಯಾಪ್ ಅದು. ಸೊ ಆಲ್ರೆಡಿ ಇದು ಬಂದು 16.5 hours ಜರ್ನಿ ದೋಹಾ ಟು ಹ್ಯೂಸ್ಟನು. ಸೊ ಅಷ್ಟೊತ್ತು ಕುತ್ಕೊಂಡು ನನಗಂತೂ ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು, ಸಾಕು ಅನಿಸ್ಬಿಟ್ಟಿತ್ತು.
ಸ್ವಲ್ಪ ಓಡಾಡಿದೆ. ಸೊ ನನ್ನ ಪಕ್ಕ ಇಬ್ಬರು ಜೆಂಟ್ಸ್ ಕೂತ್ಕೊಂಡಿದ್ರು. ಸೊ ಹಾಗಾಗಿ ನಾನು ಜಾಸ್ತಿ ಓಡಾಡೋಕ್ಕೆ ಹೋಗಲಿಲ್ಲ. ಬಿಕಾಸ್ ಅವರಿಬ್ಬರು ಎದ್ದೇಳಬೇಕು, ನಾನು ಹೊರಗಡೆ ಹೋಗಬೇಕು ಅಂತಂದರೆ, ಐ ಮೀನ್ ಓಡಾಡೋಕ್ಕೆ ಹೋಗಬೇಕು ಅಂತಂದರೆ, ಬಿಕಾಸ್ ನನಗೆ ಎಬ್ಸಕ್ಕೆ ಇಷ್ಟ ಇರಲಿಲ್ಲ. ಸೊ ಇಲ್ಲಿ ನೀವು ಗ್ಲೋಬ್ ನೋಡ್ತಾ ಇರ್ಬೋದು, ಆ ಕಡೆ ಕತ್ಲಿದೆ, ಈ ಕಡೆ ಬೆಳಕಿದೆ. ಹಾಗೆ ಫ್ಲೈಟ್ ಯಾವ ಥರ ಹೋಗಿದೆ ಅನ್ನೋ ರೂಟು ನಿಮಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಹಾಗೆ ನಾವು ಆಲ್ರೆಡಿ US ರೀಚ್ ಆಗಿದ್ದೀನಿ. ಸೊ ನ್ಯೂಯಾರ್ಕ್ ಸಮೀಪದಲ್ಲಿ ಇದೆ. ಸೊ US ರೀಚ್ ಆಗಿದೆ. ಇನ್ನೊಂದು 2.5-3 hours ನಾನು ಹ್ಯೂಸ್ಟನಲ್ಲಿ ಇರ್ತೀನಿ. ನಿಜವಾಗ್ಲೂ ಏನಂತಂದರೆ ಅಷ್ಟೊತ್ತು ಕುತ್ಕೋಬೇಕಲ್ಲ ಒಬ್ಬಳೇ, ಅದು ನಿಜವಾಗ್ಲೂ ಬೋರಿಂಗು. ಎಷ್ಟೊತ್ತಂತ ಮಲ್ಕೋತೀರಾ, ಎಷ್ಟೊತ್ತಂತ ಸ್ಕ್ರೀನ್ ಮೂವೀಸ್ ಇದೆಲ್ಲ ನೋಡ್ತೀರಾ. ಒಂದು 3-4 ಮೂವಿಗಳನ್ನು ನೋಡಿಬಿಟ್ಟೆ ನಾನು. ಸೊ ಮೋಸ್ಟ್ ಆಫ್ ಎಲ್ಲ ನಾನು ನೋಡಿದ್ದೆಲ್ಲ ಕಿಡ್ಸ್ ಮೂವೀಸೇ. ನಂಗೆ ತುಂಬಾ ಇಷ್ಟ ಆಯಿತು. ಒಂದು ಮೈಗ್ರೇಷನ್ ಅಂತ ಒಂದು ಬರ್ಡ್ ಮೂವಿ ನೋಡಿದೆ, ನನಗೆ ತುಂಬಾ ಇಷ್ಟ ಆಯಿತು. ಸೊ ಇಲ್ಲಿ ನೋಡ್ತಾ ಇರ್ಬೋದು 2 hours 13 minutes ಉಳಿದಿದೆ. ಅಷ್ಟರಲ್ಲಿ ಮತ್ತೊಂದು ಮೀಲ್ ಬಂತು. ಇದು ಬಂದು ಲಾಸ್ಟ್ ಮೀಲ್. ಏನಿದೆ ನೋಡ್ಬೋದು, ಆರೆಂಜ್ ಜ್ಯೂಸ್ ತೊಗೊಂಡಿದ್ದೀನಿ, ಹಾಗೆ ಒಂದು ಸಲಾಡ್ ಬಂದಿದೆ, ಒಂದು ಡೆಸರ್ಟ್ ಬಂದಿದೆ, ಬ್ರೆಡ್ ಬಂದಿದೆ, ಹಾಗೆ ನೂಡಲ್ಸ್, ಚಿಕನ್ ವಿತ್ ನೂಡಲ್ಸ್ ಅಂತ ಅಂದ್ಕೊಳ್ತೀನಿ. ಎಸ್, ಆಲ್ಮೋಸ್ಟ್ ನಾವು ಊಟ ಎಲ್ಲ ಮುಗಿಸೋಷ್ಟರಲ್ಲಿ ನಾವು ಲ್ಯಾಂಡಿಂಗಿಗೆ ಪ್ರಿಪೇರ್ ಮಾಡ್ತಾರೆ ಎಲ್ಲರನ್ನೂ. ಸೊ ಬೆಲ್ಟ್ ಹಾಕ್ಕೊಂಡು ವಾಶ್ರೂಮ್ಗೆ ಹೋಗೋದಿದ್ರೆ ವಾಶ್ರೂಮ್ಗೆ ಹೋಗಿ ಬಂದು ಎಲ್ಲ ಮಾಡಿ ಕುತ್ಕೋಬೇಕು. ಸೊ ಇಲ್ಲಿ ಲೂಯಿಸಿಯಾನ ಹತ್ರ ಇದೆ, ನೋಡ್ತಾ ಇರ್ಬೋದು ನಮ್ಮ ಫ್ಲೈಟ್. ಇನ್ನು ಜಸ್ಟ್ 28 minutes ಇದೆ. ನನಗಂತೂ ನಿಜವಾಗ್ಲೂ ಯಾವಾಗ ಹೋಗಿ ಇಳಿತೀನೋ ಅನ್ನೋ ಆಚಾರ ಆಗೋಗ್ಬಿಟ್ಟಿತ್ತು. ಒಬ್ಬಳೇ ಕುತ್ಕೊಂಡು ಸಾಕಾಗೋಗಿತ್ತು. ಫೈನಲಿ ನಮ್ಮ ಹ್ಯೂಸ್ಟನ್ ಸಿಟಿ ಟಾಪ್ ವ್ಯೂ ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಜಾಸ್ತಿ ವಿಡಿಯೋನು ಏನೂ ಮಾಡ್ಕೊಳಕ್ಕಾಗಲಿಲ್ಲ, ಬಿಕಾಸ್ ನಾನು ಒಬ್ಬಳೇ ಇದ್ನಲ್ವಾ, ನನ್ನ ಮುಖನ ಎಷ್ಟಂತ ತೋರಿಸೋದು ಬೋರಿಂಗ್ ಆಗುತ್ತೆ. ಸೊ ಹಾಗಾಗಿ ನಾನೇನು ಜಾಸ್ತಿ ವಿಡಿಯೋ ಮಾಡ್ಕೊಳ್ಳಿಲ್ಲ. ಚರಿ ಇದ್ದಿದ್ರೆ ಅಥವಾ ನನ್ನ ಹಸ್ಬೆಂಡ್ ಇದ್ದಿದ್ರೆ ನಾವಿಬ್ಬರು ಏನೋ ಮಾಡ್ತಾ ಇರ್ತಿದ್ವಿ, ಅಥವಾ ಚರಿ ಮತ್ತು ಅವ್ರ ಪಪ್ಪ ಏನೋ ಮಾಡ್ತಾ ಇರ್ತಿದ್ರಲ್ವ. ಸೊ ಅದರದ್ದೆಲ್ಲ ವಿಡಿಯೋ ಮಾಡ್ಕೋಬಹುದಾಗಿತ್ತು. ಬಟ್ ನಾನು ಒಬ್ಬಳೇ ಇದ್ದ ಕಾರಣ. ಸೊ ಜರ್ನಿ ಓವರ್ ಆಲ್ ಹೇಗಿತ್ತು ಅಂತಂದರೆ, ನನಗೆ ರಿಯಲಿ ಹೇಳಬೇಕು ಅಂತಂದರೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ ಈ ಜರ್ನಿ. ಬಿಕಾಸ್ ಫಸ್ಟ್ ಆಫ್ ಆಲ್ ಫ್ಲೈಟ್ ಡಿಲೇ ಆಗಿದ್ದು. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನನ್ನ ಪಕ್ಕ ಇಬ್ಬರು ಫುಲ್ಲು ಮೇಲ್ ಪರ್ಸನ್ ಕೂತ್ಕೊಂಡಿದ್ರು. ಐ ವಾಸ್ ನಾಟ್ ಲೈಕ್ ಮಾತಾಡೋಕ್ಕೂ ಏನೂ ಇರಲಿಲ್ಲ. ಸೊ ಒಬ್ಬಳೇ ಬಂದಿದ್ದು ನನಗೆ ಅಷ್ಟೊಂದು ಈ ಜರ್ನಿ ಇಷ್ಟ ಆಗಿಲ್ಲ. ಫೈನಲಿ ಐ ಆಮ್ ಇನ್ USA. ಸೊ ನೋಡ್ತಾ ಇದ್ರಲ್ಲ, ವೆಲ್ಕಮ್ ಟು USA ಅಂತ ಇದೆ. ಸೊ ಅಲ್ಲಿ ಇಮಿಗ್ರೇಷನ್ ಇರುತ್ತೆ. ಇಮಿಗ್ರೇಷನ್ ಮುಗಿಸ್ಕೊಂಡು ನಾನು ಇಲ್ಲಿ ಬ್ಯಾಗೇಜ್ನ ತೊಗೊಳಕ್ಕೆ ಬಂದಿದ್ದೀನಿ. ಇನ್ನೊಂದು ಏನಾಯಿತು ಅಂತಂದರೆ, ನಂದು ಒಂದು 2 ಬ್ಯಾಗ್ ಸಿಕ್ಬಿಡ್ತು. ಇನ್ನೊಂದು ಬ್ಯಾಗ್ನ ಯಾರೋ ತೆಗೆದು ಹೊರಗಡೆ ಇಟ್ಬಿಟ್ಟಿದ್ದಾರೆ. ಸುಮ್ಮನೆ ಆ ಬ್ಯಾಗಿಗೆ ಎಷ್ಟೋ ತನಕ ಕಾದು ಸಾಕಾಯಿತು ನನಗೆ. ಫೈನಲಿ ನೋಡ್ಕೊಂಬರೋಣ ಅಂತ ಹೋದೆ. ಸೊ ಅಲ್ಲಿ ನನ್ನ ಬ್ಯಾಗ್ ಇತ್ತು, ಯಾರೋ ತೆಗೆದಿಟ್ಟಿದ್ರು, ಅದನ್ನ ಎತ್ತಾಕೊಂಬರೋಷ್ಟರಲ್ಲಿ ಸಾಕಾಯಿತು. ಇದು ಬಂದು ನನ್ನ ಸೆಕೆಂಡ್ ಟೈಮ್ ಇಂಟರ್ನ್ಯಾಷನಲ್ ನಾನು ಒಬ್ಬಳೇ ಟ್ರಾವೆಲ್ ಮಾಡಿರೋವಂಥದ್ದು. ಫಸ್ಟ್ ಬಂದುಬಿಟ್ಟು ನಾನು USA ಇಂದ ಯುರೋಪ್ಗೆ ಪ್ಯಾರಿಸ್ಗೆ ಫ್ಲೈ ಮಾಡಿದ್ದೆ. ಸೊ ಅದು ಬಂದು ನನ್ನ ಫಸ್ಟ್ ಫ್ಲೈಟ್, ಒಬ್ಬಳೇ ಹೋಗಿದ್ದಂಥದ್ದು. ಇದು ಬಂದು ಸೆಕೆಂಡ್ ಟೈಮ್. ಇಲ್ಲಿ ನನ್ನ ಹಸ್ಬೆಂಡು ಮತ್ತು ನಾನು ನನ್ನ ಲೈವ್ ಲೊಕೇಶನ್ನ ಕಳಿಸಿದ್ದೀನಿ. ಬಿಕಾಸ್ ಅವ್ರದ್ದು ಪ್ಲ್ಯಾನೇ ಬೇರೆ ಇತ್ತಂತೆ ನನ್ನ ವೆಲ್ಕಮ್ ಮಾಡೋಕ್ಕೆ. ಪಾಪ ಅವ್ರು ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಬಟ್ ಅಲ್ಲೆಲ್ಲೂ ಅವ್ರಿಗೆ ಪಾರ್ಕಿಂಗಿಗೆ ಸ್ಪಾಟ್ ಸಿಕ್ಕಿಲ್ಲ. ಪಾಪ ಅವ್ರು 4-5 ರೌಂಡ್ ಹಾಕಿದ್ದಾರೆ. ಫೈನಲಿ ನನ್ನ ಹಸ್ಬೆಂಡ್ ಬಂದರು. ನಾನು ಹೆಂಗೆ ಓ ಮೈ ಗಾಡ್, ಅವ್ರು ನೋಡಿದ ತಕ್ಷಣ ಫುಲ್ ನನಗೆ ಒಂಥರ ನಿರಾಳ ಅಂತ ಹೇಳ್ತಾರಲ್ಲ, ಅಷ್ಟು ಖುಷಿ ಆಯಿತು. ಅವ್ರು ನನಗೆ ರೋಸ್ ಬೊಕ್ಕೆ ಮತ್ತು ಚಾಕ್ಲೇಟ್ಸ್ ಎಲ್ಲ ತೊಗೊಂಡು ಬಂದಿದ್ರು ಆ್ಯಂಡ್ ಹಗ್ ಮಾಡಿದರು. ಇಟ್ ವಾಸ್ ಲೈಕ್ ಸುಮಾರು ತಿಂಗಳಾದಮೇಲೆ ನಾವಿಬ್ಬರು ಮತ್ತೆ ನೋಡ್ತಾ ಇದ್ದೀವಲ್ವ. ಸೊ ಹಾಗಾಗಿ ಆ್ಯಂಡ್ ನನಗೆ ತುಂಬಾ ಟಯರ್ಡ್ ಆಗಿತ್ತು. ಬಟ್ ಅದು ಅವರು ನೋಡಿದ ಮೇಲೆ ನನಗೆ ತುಂಬ ಖುಷಿ ಆಯಿತು. ಆ ಫ್ಲವರ್ಸ್ ಎಲ್ಲ ನೋಡಿದ ಮೇಲೆ ಒಂಥರ ಖುಷಿ ಆಗುತ್ತಲ್ವ, ಈ ಥರ ಏನಾದರೂ ಒಂದು ಸರ್ಪ್ರೈಸ್ ಆಗಿ ಕೊಟ್ಟರೆ. ಆ ಫ್ಲವರ್ಸ್ದು ನಾನು ಸ್ಮೆಲ್ ಮಾಡ್ತಾ ಇದ್ದೀನಿ, ತುಂಬಾ ಖುಷಿ ಆಯಿತು ನನಗೆ. ಹಾಗೆ ನನ್ನ ಫೇವ್ರೆಟ್ ಚಾಕ್ಲೇಟ್ನ ತೊಗೊಂಡು ಬಂದಿದ್ದರು, ಫೆರೋರೋ ರೋಷದ್ ಚಾಕ್ಲೇಟ್ನ ತೊಗೊಂಡು ಬಂದಿದ್ದರು. ತುಂಬಾ ಖುಷಿ ಆಯಿತು. ಎಸ್, ಫೈನಲಿ ನಾನು ಸೇಫಾಗಿ ಬ್ಯಾಂಗ್ಳೂರಿಂದ ನಾನು ಹ್ಯೂಸ್ಟನಿಗೆ ರೀಚ್ ಆಗಿದ್ದೀನಿ.
ಮನೆಗೆ ಹೋಗುವಂತಹ ಟೈಮು. ಮನೆಗೆ ಹೋಗಬೇಕಾದ್ರೆ ಫುಲ್ ಮಳೆ ಬರ್ತಾ ಇದೆ. ನನ್ನ ಹಸ್ಬೆಂಡ್ ಮಾತಾಡಿಸ್ತಾನೆ ಇದ್ದಾರೆ ಅದು ಇದು ಅಂತೆಲ್ಲ, ಜರ್ನಿ ಹೆಂಗಿತ್ತು ಅದು ಇದು ಏನೇನೋ ಕೇಳ್ತಾ ಇದ್ರೆ ನನಗೇನು ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ. ಐ ವಾಸ್ ಲೈಕ್ ಸುಮ್ಮನೆ ಕುತ್ಕೊಂಡು ಸಿಟಿನ ನೋಡ್ತಾ ಇದ್ದೆ. ತುಂಬ ಒಂದು 6 ತಿಂಗಳಾದಮೇಲೆ ನಾನು ಮತ್ತೆ ಹ್ಯೂಸ್ಟನ್ನಿಗೆ ಬಂದಿರೋವಂಥದ್ದು ಒಂಥರ ಖುಷಿ ಇತ್ತು. ಹಾಗೆ ಚೆರಿ ನೆನಪಾಗ್ತಾ ಇದ್ಲು. ಫಸ್ಟ್ ಹೋಗಿ ಫೋನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ನಾವು ಫೈನಲಿ ನಮ್ಮ ಮನೆಗೆ ಬಂದ್ವಿ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.